ಹಾಯ್ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ಬ್ರೆಡ್ಡಿಂದ ಬಜ್ಜಿ ಮಾಡ್ತಾಯಿದ್ದೀನಿ. ಬ್ರೆಡ್ಡಿಂದ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ. ಇದಕ್ಕೇನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಬ್ರೆಡ್ಡನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ರೆಡ್ಡಿಂದ ಬಜ್ಜಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಅಜ್ವಾನ 1 ಸ್ಪೂನು, ಜೀರಿಗೆ, ಖಾರದ ಪುಡಿ, ಉಪ್ಪು, ಸೋಡಾ ಪುಡಿ, ಸ್ವಲ್ಪ ಇಂಗು, ಆಮೇಲೆ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಪ್ರತಿಯೊಂದೂ ಅಕ್ಕಿ ಹಿಟ್ಟು, ಇದು ಖಾರ ಪುಡಿ, ಅಜ್ವಾನ ಇದೆಲ್ಲ ಏನಿದೆ ಸಾಮಾನು ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಎಲ್ಲ ಬಜ್ಜಿ ಮಾಡೋಕ್ಕೆ ಯಾವ ರೀತಿ ಕಲಿಸ್ತೀವಿ ನಾವು ಆ ಥರ ಸ್ವಲ್ಪನೇ ಗಂಟು, ಒಂಚೂರು ಗಂಟಿರಬಾರ್ದು. ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ. ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಟು ಎಣ್ಣೆ ಕಾದಿದೆ. ಇವಾಗ ಈ ಬ್ರೆಡ್ ಪೀಸ್ ಏನಿದೆ ಅದನ್ನು ಫಸ್ಟಿಗೆ ನಾವು ಎಣ್ಣೆನಲ್ಲಿ ಕರ್ಕೋಬೇಕು. ಈಗ ಹಪ್ಪಳ ಸಂಡಿಗೆ ಕರಿತೀವಲ್ಲ ಆ ಥರ ಈ ಬ್ರೆಡ್ ಪೀಸ್ಗಳನ್ನ ಎಣ್ಣೆಯಲ್ಲಿ ಕರ್ಕೋಬೇಕು. ಕ್ಲೀನಾಗೆಲ್ಲ ಬ್ರೌನ್ ಕಲರ್ ಬರೋವರೆಗೂ. ಇಲ್ಲ ನೋಡಿ ಈ ರೀತಿಯಾಗಿ ಇಲ್ಲ ನೀಟಾಗಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ಹೇಳಿ ಮಾಡಿಸಿ ರೆಸಿಪಿ. ಮಳೆ ಬರ್ತಾಯಿದ್ರೆ ಟೀ ಜೊತೆ ಫ್ರೆಂಡ್ಸ್ ಬಂದರೆ ಆವಾಗ ತುಂಬ ಚೆನ್ನಾಗಿರುತ್ತೆ. ಬೇಗ ಆಗಿಬಿಡುತ್ತೆ. ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಈ ಥರ ಕರಿಬೇಕು. ತುಂಬ ಡೀಪ್ ಫ್ರೈ ಬೇಡ, ಇಷ್ಟ ಆದರೆ ಸಾಕು ನೋಡಿ. ಆಮೇಲೆ ಈ ಪೀಸ್ಗಳನ್ನ ಎಣ್ಣೆಲಿ ಕರಿತಕ್ಕಂಥ ಪೀಸ್ ತೊಗೊಂಡು ಕಲಸಿರ್ತಕ್ಕಂಥ ಕಡಲೆ ಹಿಟ್ಟಿಗೆ ಕ್ಲೀನಾಗಿ ಹೆಜ್ಕೊಂಡು ಈ ಥರ ಎಣ್ಣೆಯಲ್ಲಿ ಬಿಡಬೇಕು ನೀಟಾಗಿ ಪ್ರತಿಯೊಂದು ಪೀಸ್ಗಳನ್ನು. ನೋಡಿ ಈ ಥರ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ. ಸಂಜೆ ಟೈಮು ಒಂದು ತಿಂತಾಯಿದ್ರೆ ತಿನ್ನೋಣ ಅನ್ನಿಸ್ತಾನೆ ಇರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. ಈಗ ನೋಡಿ ಈ ಥರ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನೋಡಿ ಸೇಮ್ ಮೆಣಸಿನ್ಕಾಯಿ ಬಜ್ಜಿ ಥರನೇ ಇದೆ. ಆಮೇಲೆ ನೆಕ್ಸ್ಟ್ ಉಳಿದಿರೋ ಪೀಸ್ಗಳನ್ನ ಇದೇ ಥರ ಕಡಲೆ ಹಿಟ್ಟಲ್ಲಿ ಅಜ್ಜಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೀವು ಬ್ರೆಡ್ ಪೀಸ್ಗಳನ್ನ ಯಾವ ಶೇಪಲ್ಲಾದರೂ ಕಟ್ ಮಾಡಿ ಈ ಥರ ಎಣ್ಣೆಲಿ ಕರೆದು ಈ ಥರ ಬಜ್ಜಿ ಮಾಡ್ಕೋಬೋದು. ನನಗೆ ಈ ಥರ ಇಷ್ಟ, ಹಂಗಾಗಿ ಈ ಥರ ಶೇಪಲ್ಲಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಸಂಜೆ ಟೈಮು ಫ್ರೆಂಡ್ಸ್ ಬಂದಾಗ ಟೀ ಜೊತೆ ಕಾಫಿ ಜೊತೆ ಬೇಗ ತಕ್ಷಣ ಆಗಿಬಿಡುತ್ತೆ. ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಸಾಸ್ ಜೊತೆ ತಿನ್ಬೋದು. ನಾವು ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.